ಹಾಯ್ ಎವ್ರಿಬಡಿ, ನಿಮಗೆ ಜ್ಞಾಪಕ ಇದೆಯಾ? ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಯು ಹೇಳ್ಕೊಟ್ಟೆ. ಯು ಹೇಳ್ಕೊಟ್ಟಾದ್ಮೇಲೆ ಇಮಿಡಿಯೇಟ್ ಆಗಿ ಐ ವಿಲ್ ಟೀಚ್ ಯು ಆರ್ ಅಂತ ಕೂಡ ಹೇಳಿದೆ. ಬನ್ನಿ, ನಾವು ಆರ್ ಅನ್ನ ಯು, ವಿ, ದೇ ಮತ್ತೆ ರವಿ ಅನ್ರಾಧ ಇಷ್ಟ್ರ ಜೊತೆಗೂ ಯೂಸ್ ಮಾಡ್ತೀವಿ. ಫಸ್ಟು ನಾವು ಯು ಜೊತೆ ಅರ್ಥ ಮಾಡ್ಕೊಳ್ಳೋಣ. ಯು ಅಂದರೆ ಏನು ಗೊತ್ತಾ? ಅರ್ಥ ಏನು ಬರುತ್ತೆ ಅಂದರೆ, ಯು ಆರ್ ವೈಟಿಂಗ್. ನೀವು ಈಗ ಕಾಯ್ತಾ ಇದ್ದೀರಾ ಅಥವಾ ನೀನೀಗ ಕಾಯ್ತಾ ಇದ್ದೀಯಾ? ಕರೆಕ್ಟ್, ಯು ಆರ್ ವೇಟಿಂಗ್. ಆಮೇಲೆ ಯು ಆರ್ ಚೆಕಿಂಗ್. ನೀನೀಗ ಚೆಕ್ ಮಾಡ್ತಿದ್ಯಾ, ಇಲ್ಲ ಅಂದರೆ ನೀವು ಈಗ ಚೆಕ್ ಮಾಡ್ತಾ ಇದ್ದೀರಾ. ಈಗ ಆರಿನ ಅರ್ಥ ಏನು? ಈಗ ಮತ್ತೆ ಇದ್ದೀಯಾ, ಈಗ ಮತ್ತೆ ಇದ್ದೀರಾ, ಈಗ ಮತ್ತೆ ಇದ್ದೀವಿ, ಈಗ ಮತ್ತೆ ಇದ್ದಾರೆ, ಈಗ ಮತ್ತೆ ಇದ್ದೆ. ಗೊತ್ತಾಯ್ತಾ? ವಿ ಆರ್ ಗೋಯಿಂಗ್ ಫಾರ್ ಅ ಮೂವಿ. ನಾವು ಈಗ ಮೂವಿಗೆ ಹೋಗ್ತಾ ಇದ್ದೀವಿ. ವಿ ಆರ್ ವೇಟಿಂಗ್ ಟು ಅಟೆಂಡ್ ದ ಲೆಕ್ಚರ್. ನಾವು ಈಗ ಲೆಕ್ಚರ್ ಅಟೆಂಡ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಐ ಆಮ್ ರಿಕ್ವೆಸ್ಟಿಂಗ್ ಯು. ನನ್ನ ಮೆಥಡಲ್ಲಿ ನಾ ಹೇಳ್ಕೊಡ್ಬೇಕಾದ್ರೆ ನೀವೇನು ಮಾಡ್ಬೇಕು ಗೊತ್ತಾ? ಯು ಶುಡ್ ಆಲ್ವೇಸ್ ಐ ಬಂದಾಗ ಅದ್ರ ಜೊತೆಗೆ ನೀವು ಆಮ್ ಹಾಕಿದ್ರೆ, ಆಮ್ ಅರ್ಥ ಏನು? ಮುಂಚೆ ನೀವು ಹೇಳ್ತಾ ಇದ್ರಿ ನಾನು ಅಂತ, ಈಗೇನು ಹೇಳ್ತೀರಾ? ಓ, ಕ್ಲಾಸ್ ನೋಡಿದ್ದೀವಿ ಸರ್ ನಿಮ್ಮದು, ಈಗ ನಮಗೆ ಗೊತ್ತಾಗಿದೆ. ಆಮ್ ಅರ್ಥ ಇದ್ದೀನಿ. ಆದರೆ ಬರೀ ಇದ್ದೀನಿ ಹೇಳ್ಬಾರ್ದು, ಜೊತೆಗೆ ನನ್ನ ಜೊತೆಗೆ ಹೇಳಿ. ಆಮ್ ಈಗ ಇದ್ದೀನಿ. ವಾಸ್ ಮುಂಚೆ ಇದ್ದೆ. ವಾಸ್ ಮುಂಚೆ ಇತ್ತು. ವಾಸ್ ಮುಂಚೆ ಇದ್ದ. ವಾಸ್ ಮುಂಚೆ ಇದ್ದಳು. ವಾಸ್ ಮುಂಚೆ ಇತ್ತು. ಗೊತ್ತಾಗ್ತಾ ಇದೆಯಾ? ಅದೇ ಥರ ಹಿ ಇಸ್, ಶಿ ಇಸ್, ಇಟ್ ಇಸ್ ತೋರಿಸ್ಕೊಡ್ತೀನಿ. ಹಿ ಇಸ್, ಅವನು ಈಗ ಇದ್ದಾನೆ. ಈಗ ಅನ್ನೋದು ಮರಿಬೇಡಿ. ಈಗ ಮುಂಚೆ ಆಮೇಲೆ ಮರಿಲೇಬೇಡಿ. ನೀವು ಇಂಗ್ಲೀಷ್ನಲ್ಲಿ ಪಕ್ಕಾ ಚೆನ್ನಾಗಿ ಮಾತಾಡಬೇಕು ಅಂದರೆ ಫಸ್ಟ್ ನಿಮ್ಮ ಬೇಸಿಕ್ಸ್ ಸ್ಟ್ರಾಂಗ್ ಆಗಬೇಕು. ಬೇಸಿಕ್ಸ್ ಹೇಗೆ ಸ್ಟ್ರಾಂಗ್ ಆಗೋದು? ಇಫ್ ಯು ಚೆಕ್ ಯುವರ್ ವರ್ಬ್ಸ್. ನಿಮ್ಮ ವರ್ಬ್ಸ್ನ ನೀವು ಪಕ್ಕಾ ಮಾಡ್ಕೊಂಡ್ಬಿಟ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ ಇಂಗ್ಲೀಷ್ನಲ್ಲಿ. ನೋಡಿ ಇಲ್ಲಿ, ವಿ ಆರ್, ಈಗ ಅನ್ನೋದು ಮರಿಲೇಬಾರ್ದು. ವಿ ಆರ್ ಗೋಯಿಂಗ್, ನಾವು ಈಗ ಹೋಗ್ತಾ ಇದ್ದೀವಿ. ಯು ಆರ್ ವೇಟಿಂಗ್, ನೀವು ಈಗ ಕಾಯ್ತಾ ಇದ್ದೀರಾ, ನೀನು ಈಗ ಕಾಯ್ತಾ ಇದ್ದೀಯಾ, ಡಿಪೆಂಡ್ಸ್ ಆನ್ ದ ಸರ್ಕಮ್ಸ್ಟಾನ್ಸ್. ಆಮೇಲೆ ದೇ ಆರ್ ಚೆಕಿಂಗ್, ಅವರು ಈಗ ಚೆಕ್ ಮಾಡ್ತಾ ಇದ್ದಾರೆ ಅಥವಾ ಅದು ಈಗ ಚೆಕ್ ಮಾಡ್ತಾ ಇದೆ. ಯಾಕಂದ್ರೆ ದೇ ಅನ್ನೋದು ಅದು ಮತ್ತೆ ಅವರು ಎರಡಕ್ಕೂ ಬರುತ್ತೆ ಅಲ್ವಾ? ದೇ ಕ್ಯಾನ್ ಆಲ್ಸೋ ಕಮ್ ಫಾರ್ ಪೀಪಲ್ ಆರ್ ಕಮ್ ಫಾರ್ ಇನ್ಯಾನಿಮೇಟ್ ಥಿಂಗ್ಸ್, ಆಬ್ಜೆಕ್ಟ್ಸ್. ನಾ ಹೇಳಿದ್ನಲ್ಲ, ಅನಿಮಲ್, ಪ್ಲಾಂಟ್ಸ್, ಮೆಷಿನ್, ಥಿಂಗ್ಸ್, ಪ್ಲೇಸಸ್, ಇನ್ಸೆಕ್ಟ್, ಫ್ರೂಟ್ಸ್, ವೆಜಿಟೇಬಲ್. ಇದನ್ನು ನಾನು ಇಟ್ ಹೇಳ್ಕೊಟ್ಟಾಗ ತೋರಿಸ್ಕೊಟ್ಟಿದ್ದೀನಿ. ಇಟ್ ಚಾಪ್ಟರ್ನ ಚೆಕ್ ಮಾಡಿ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದ್ರದ್ದೊಂದು ಸ್ನ್ಯಾಪ್ಶಾಟ್ ತಗೊಳ್ಳಿ. ಆ್ಯಂಡ್ ನಾನು ನಿಮಗೆ 20 ಪದ ಹೇಳ್ತೀನಿ. 20 ವರ್ಡ್ಸಲ್ಲಿ ನೀವು ಎಕ್ಸ್ಪರ್ಟ್ ಆಗೋಗ್ಬಿಟ್ರೆ ನೋ ಬಡಿ ಕ್ಯಾನ್ ಟಚ್ ಯು ಇನ್ ಇಂಗ್ಲೀಷ್. ನಾನು ಪ್ರಾಮಿಸ್ ಮಾಡ್ತೀನಿ, ಚಾಲೆಂಜ್ ತಗೊಳ್ತೀನಿ. ಯಾವುದು 20 ವರ್ಡ್ಸ್? ನಿಮಗೆ ಇಂಗ್ಲೀಷ್ ಬರುತ್ತೆ, ಬಟ್ ಯು ಡೋಂಟ್ ನೋ 20 ವರ್ಡ್ಸ್ ಇನ್ ಇಂಗ್ಲೀಷ್. ಯಾವುದು ಹೇಳ? ಈಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶೆಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ವರ್ಡ್ಸ್ ಪಕ್ಕಾ ಮಾಡ್ಕೊಳ್ಳಿ. ದೆನ್ ಐ ವಿಲ್ ಪ್ರಾಮಿಸ್ ಯು ಯೋರ್ ಇಂಗ್ಲೀಷ್ ವಿಲ್ ಬಿ ಮಚ್ ಬೆಟರ್ ವಿತ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಇನ್ನೂ ಡೀಟೇಲ್ಸ್ಗೆ @easy English ಬನ್ವಾಸಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಇಲ್ಲಾಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆರಾಮಾಗಿ ನೋಡಿ. ಫೇಸ್ಬುಕ್ಕಲ್ಲೂ ಪ್ರಕೃತಿ ಎನ್ ಬನ್ವಾಸಿ ಇಂಗ್ಲಿಷ್ ಕ್ಲಾಸಸ್ದು ಚೆಕ್ ಮಾಡಿ. ಟಿಲ್ ದೆನ್ ಪ್ರಾಕ್ಟಿಸ್ ಅ ಲಾಟ್. ಯು ಆರ್ ನಾಟ್ ಲ್ಯಾಕಿಂಗ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ನಿಮ್ಗೆ ಇಶ್ಯೂ ಆಗಿರೋದು ಲ್ಯಾಕ್ ಆಫ್ ಪ್ರಾಕ್ಟಿಸ್. ಸೊ ಚೆನ್ನಾಗಿ ಪ್ರಾಕ್ಟಿಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್.